ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಈಗಾಗಲೇ ಸ್ವಾತಂತ್ರ್ಯ ಹೋರಾಟದ ಒಂದು ಸಂಬಂಧದಲ್ಲಿ ಈಗಾಗಲೇ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಕಾರ್ಯವೈಖರಿಯಿಂದ, ತಮ್ಮ ಧೋರಣೆಗಳಿಂದ, ತಮ್ಮದೇ ಆದ ಹಿತಾಸಕ್ತಿಗಳಿಂದ, ಹೋರಾಟದ ಮಾದರಿಗಳಿಂದ ಹಲವಾರು ಎರಡು ಭಾಗಗಳಾಗಿ ಅಥವಾ ವಿಧಗಳಾಗಿ ತಮ್ಮದೇ ಆದಂತಹ ಒಂದು ಭಾಗಗಳಾಗಿ ವಿಂಗಡಣೆಯಾಗಿರ್ತಕ್ಕಂಥದ್ದು ನಾವು ಕಂಡ್ವಿ. ಅವುಗಳಲ್ಲಿ ಮಂದಗಾಮಿಗಳನ್ನು ಕಂಡ್ವಿ, ತೀವ್ರಗಾಮಿಗಳನ್ನು ಕಂಡ್ವಿ, ಅದೇ ರೀತಿಯಾಗಿ ಕ್ರಾಂತಿಕಾರಿಗಳು. ಹೀಗಾಗಿ ತಮ್ಮದೇ ಆದಂತಹ ಬೇರೆ ಬೇರೆ ಧೋರಣೆಗಳಿಂದ, ಹೋರಾಟದ ಮಾದರಿಗಳಿಂದ ಅವರು ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಣೆಯಾಗಿರ್ತಕ್ಕಂಥದ್ದು ನಾವು ಕಂಡ್ವಿ. ಸೊ ಇವತ್ತಿನ ದಿನ ನಾವು ಈ ಒಂದು ತರಗತಿಯಲ್ಲಿ ಈಗಾಗಲೇ ಈ ಒಂದು ತೀವ್ರವಾದಿಗಳ ಬಗ್ಗೆ ತಿಳ್ಕೋಬೇಕಾಗ್ತದೆ. ಸೊ ತೀವ್ರವಾದಿಗಳು ಅಂದ್ರೆ ಮಂದಗಾಮಿಗಳ ಧೋರಣೆಗೆ ವಿರುದ್ಧವಾಗಿರ್ತಕ್ಕಂಥವರೇ ತೀವ್ರಗಾಮಿ. ಸೊ ಮಂದಗಾಮಿಗಳು ಬ್ರಿಟಿಷರ ಬಗೆಗೆ ಇದ್ದಂತಹ ಮೃದು ಧೋರಣೆಯಿಂದ ಬೇಸತ್ತು. ಸೊ ನಾವು ಈಗಾಗಲೇ ಹೇಳಿದ್ದೇವೆ, ಮಂದಗಾಮಿಗಳು ಅಂದ್ರೆ ಪ್ರಾರ್ಥನೆಗಳ ಮುಖಾಂತರ, ಬೇಡಿಕೆಗಳ ಮುಖಾಂತರ ಬ್ರಿಟಿಷರಿಗೆ ತಮ್ಮದೇ ಆದ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಗುಂಪನ್ನು ಮಂದಗಾಮಿಗಳು ಅಂತ ಕರೆದಿದೆ. ಸೊ ಇಂತಹ ಮಂದಗಾಮಿಗಳ ಧೋರಣೆಯಿಂದ, ಮೃದು ಧೋರಣೆಯಿಂದ ಬೇಸಂತಹ ಈ ಕಾಂಗ್ರೆಸ್ಸಿಗರು ಬಹಳ ಅಸಂತೃಪ್ತರಾಗಿ ಈ ಮಂದಗಾಮಿಗಳ ವಿರುದ್ಧವಾಗಿ ಇನ್ನೊಂದು ಗುಂಪು ಇಲ್ಲಿ ಉದಯವಾಯಿತು. ಇವರನ್ನ ರಾಜಕೀಯ ಭಿಕ್ಷುಕರು ಎಂದು ಸಹ ಕರೆಯಲ್ಪಡುತ್ತದೆ. ಸೊ ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷುಕರು ನೋಡಿ, ರಾಜಕೀಯ ಭಿಕ್ಷುಕರು ಅಂತಲೂ ಸಹ ಕರೆಯಲ್ಪಟ್ಟರು ಮಂದಗಾಮಿಗಳು. ಸೊ ಈ ಕಾರಣಕ್ಕೆ ಈ ಮಂದಗಾಮಿಗಳು ಈ ಒಂದು ಬ್ರಿಟಿಷರ ಮೃದು ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಇದನ್ನು ಕಂಡಂತಹ ಈ ತೀವ್ರವಾದಿಗಳು ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷುಕರು ಅಂತ ಹೆಸರಿನಿಂದ ಕರೆಯೋದಕ್ಕೆ ಮುಂದಾಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸೊ ಇದಲ್ಲದೆ ಇವರು ತಮ್ಮದೇ ಆದಂತಹ ಮೃದು ಧೋರಣೆಗಳನ್ನು ಟೀಕೆ ಮಾಡುತ್ತಾ ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸುತ್ತಾ ಬಂದ ಬಣವನ್ನ ತೀವ್ರವಾದಿಗಳೆಂದು ಕರೆಯುತ್ತಾರೆ. ತೀವ್ರವಾದಿಗಳು ಅಂದ್ರೆ ಮಂದಗಾಮಿಗಳ ಧೋರಣೆಗಳನ್ನ ವಿರೋಧಿಸುತ್ತಾ, ಟೀಕಿಸುತ್ತಾ ಹೋರಾಟದಲ್ಲಿ ಮುಂದಾಗ್ತಕ್ಕಂತಹ ಒಂದು ಗುಂಪೇನಿದೆ, ಅದನ್ನ ತೀವ್ರವಾದಿಗಳ ಗುಂಪು ಅಂತ ಕರೆದಿದ್ದಾರೆ. ಹಾಗಾದ್ರೆ ಈ ತೀವ್ರವಾದಿಗಳ ಗುಂಪಿನಲ್ಲಿ ಬರ್ತಕ್ಕಂತಹ ಪ್ರಮುಖ ನಾಯಕರೆಂದರೆ ಅರಬಿಂದೋ ಘೋಷ್, ಬಿಪಿನ್ ಚಂದ್ರ ಪಾಲ್, ಅರಬಿಂದೋ ಘೋಷ್, ಬಿಪಿನ್ ಚಂದ್ರ ಪಾಲ್. ಅದೇ ರೀತಿಯಾಗಿ ಇಲ್ಲಿ ಬರ್ತಕ್ಕಂತಹ ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಹಾಗೆ ಇಲ್ಲಿ ಬರ್ತಕ್ಕಂತಹ ಮೊದಲ ಬಿಪಿನ್ ಚಂದ್ರ ಪಾಲ್. ನೋಡ್ರಿ ಮಕ್ಕಳೇ, ಬಿಪಿನ್ ಚಂದ್ರ ಪಾಲ್. ಸೊ ಇಂತಹ ಈ ಒಂದು ಗುಂಪನ್ನ ಅಂದ್ರೆ ಅರವಿಂದ ಘೋಷ್ ಆಗಿರ್ಬೋದು, ಬಿಪಿನ್ ಚಂದ್ರ ಪಾಲ್, ಬಾಲಗಂಗಾಧರ ತಿಲಕ್ ಆಗಿರ್ಬೋದು, ಲಾಲಾ ಲಜಪತ್ ರಾಯ್ ಆಗಿರ್ಬೋದು, ಬಿಪಿನ್ ಚಂದ್ರ ಪಾಲ್ ಅವರಾಗಿರ್ಬೋದು, ಅರವಿಂದ ಘೋಷ್ ಆಗಿರ್ಬೋದು, ಇವರೆಲ್ಲರೂ ಸಹ ತೀವ್ರವಾದಿಗಳ ಗುಂಪಿನಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಪ್ರಮುಖ ನಾಯಕರನ್ನಾಗಿ ನಾವು ಕಾಣ್ತೀವಿ. ಇಲ್ಲಿ ಬಾಲಗಂಗಾಧರ ತಿಲಕ್ ರವರು ಸಂವಿಧಾನಾತ್ಮಕ ಕಾಯ್ದೆಗಳ ಮೂಲಕ ಭಾರತೀಯರಿಗೆ ಶಾಸನ ಸಭೆಗಳಿಗೆ ನಾಮನಿರ್ದೇಶನ ಮಾಡುವ ಮೂಲಕ ಇಲ್ಲಿ ಒಂದು ಮಹಾನುಪಕಾರ ಮಾಡುತ್ತೇವೆಂಬ ಧೋರಣೆಯನ್ನ ಬಲವಾಗಿ ವಿರೋಧಿಸಿದರು. ಬ್ರಿಟಿಷರು ಸುಮ್ಮನೆ ನಾಮನಿರ್ದೇಶನ ಮಾಡುವ ಒಂದು ಶಾಸನಬದ್ಧವಾದ ಹಕ್ಕನ್ನು ನಿಮಗೆ ಕೊಡ್ತೀವಿ ಅಂತಕ್ಕಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಭಾರತೀಯರನ್ನ ಬಹಳಷ್ಟು ಶೋಷಣೆಗೊಳಪಡುತ್ತಿದ್ದರು. ಸೊ 1861ರ ಈ ಕಾಯ್ದೆಯಿಂದ ಇಲ್ಲಿ ವಿರೋಧಿಸ್ತಾರೆ ಈ ಒಂದು ತೀವ್ರವಾದಿಗಳು. ಸೊ ಬ್ರಿಟಿಷರು ಭಾರತೀಯರಿಗೆ ತಮ್ಮದೇ ಆದಂತಹ ಒಂದು ನಿಲುವನ್ನು ಘೋಷಣೆ ಮಾಡ್ತಿದ್ರು ಅಂತಕ್ಕಂಥದ್ದನ್ನ ಈ ತೀವ್ರವಾದಿಗಳು ಖಂಡಿಸ್ತಾರೆ. ಇದನ್ನೇ ನಾವು ಈ ತೀವ್ರವಾದಿಗಳ ಗುಂಪು ಎಂಬುದಾಗಿ ನಾವು ಕರೀತೀವಿ. ಅರ್ಥ ಆಯ್ತು ಮಕ್ಕಳ? ತೀವ್ರವಾದಿಗಳಂದ್ರೆ ಮಂದಗಾಮಿಗಳ ಬ್ರಿಟಿಷರ ಬಗ್ಗೆ ಇರ್ತಕ್ಕಂಥ ಮೃದುವಾದ ಧೋರಣೆಯನ್ನ ವಿರೋಧಿಸ್ತಕ್ಕಂತಹ ಗುಂಪನ್ನ ನಾವು ತೀವ್ರವಾದಿಗಳ ಗುಂಪು ಅಂತ ಕರೀತೀವಿ. ಈ ತೀವ್ರವಾದಿಗಳು ಈ ಮಂದಗಾಮಿಗಳನ್ನ
ಈ ಒಂದು ಬ್ರಿಟಿಷರ ಒಂದು ರೀತಿಯ ಬ್ರಿಟಿಷರಲ್ಲಿ ಅವರು ಮೃದ ಧೋರಣೆಯನ್ನು ವರ್ತನೆ ಮಾಡ್ತಾ ಇದ್ದರು. ಕೇವಲ ಮನವಿಗಳನ್ನ ಪ್ರಾರ್ಥನೆಗಳನ್ನ ಮಾಡುವುದರ ಮುಖಾಂತರವಾಗಿ ಬೇಡಿಕೆಗಳನ್ನು ಈಡೇರಿಸಿ ಅಂತ ಅವ್ರು ಹೇಳ್ತಕ್ಕಂಥದ್ದನ್ನ ಇಲ್ಲಿ ಈ ತೀವ್ರವಾದಿಗಳು ಇವರನ್ನ ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷುಕರು ಅಂತ ಕರೆದ್ರು ನೋಡಿ. ಸೊ ಇದಲ್ಲದೆ ಬ್ರಿಟಿಷರು ಏನ್ ಮಾಡ್ತಾ ಇದ್ರು, ಭಾರತೀಯರಿಗೆ ಶಾಸನಬದ್ಧವಾದಂತ ಒಂದು ಹಕ್ಕನ್ನ ಕೊಡ್ತೀವಿ ಅಂತ ಈ ಹೇಳ್ಕೊಂಡೆ ಬಂದು ಈ ಅವರಿಗೆ ಮುಂದೆ ಹಾಗೆ ಭಾರತೀಯರನ್ನ ಶೋಷಣೆಗೆ ಒಳಪಡಿಸಲೇ ಬಂದರು. ಇದನ್ನು ಸಹ ಇವರು ಟೀಕಿಸುತ್ತಾ ವಿರೋಧವನ್ನು ವ್ಯಕ್ತಪಡಿಸಿದಂಥವರು ತೀವ್ರವಾದಿ. ಪ್ರಶ್ನೆ ಕೇಳಬಹುದು, ತೀವ್ರವಾದಿಗಳ ಹೆಸರುಗಳನ್ನು ತಿಳಿಸಿ. ಇಲ್ಲಿ ಬಿಪಿನ್ ಚಂದ್ರಪಾಲ್ ಆಗಿರ್ಬೋದು, ಅರವಿಂದ ಘೋಷ್ ಆಗಿರ್ಬೋದು, ಬಾಲಗಂಗಾಧರ ತಿಲಕ್ ಆಗಿರ್ಬೋದು, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಹೀಗೆ ಇವರೆಲ್ಲರೂ ಸಹ ತೀವ್ರವಾದಿಗಳಾಗಿ ಕಾರ್ಯನಿರ್ವಹಿಸ್ತಾ ಭಾರತದಲ್ಲಿ ಬ್ರಿಟಿಷರ ಆಡಳಿತದ ವಿರುದ್ಧ ತೀವ್ರತರವಾದ ಹೋರಾಟವನ್ನು ಮಾಡಿಕೊಂಡು ಮುಂದಾಗ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಈ ಗುಂಪನ್ನ ಈ ತೀವ್ರವಾದಿಗಳ ಗುಂಪು ಎಂಬ ಹೆಸರಿನಿಂದ ಕರೆಯಲ್ಪಟ್ಟು, ಹೀಗೆ ಮಂದಗಾಮಿಗಳ ಒಂದು ಧೋರಣೆಯ ವಿರುದ್ಧವಾಗಿ ಇದ್ದಂತಹ ಗಾಂಧಿ ಅಂದರೆ ತೀವ್ರವಾದ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತಕ್ಕಂತಹ ಈ ಒಂದು ಗುಂಪನ್ನ ತೀವ್ರವಾದಿಗಳ ಗುಂಪು ಎಂದು ಕರೆಯಲಾಗುತ್ತದೆ. ಇದು ಬ್ರಿಟಿಷರ ಆಡಳಿತದ ಹೋರಾಟ ಅಂದರೆ ಸ್ವಾತಂತ್ರ್ಯ ಹೋರಾಟವನ್ನು ನಾವು ಇಲ್ಲಿ ಕಾಣ್ತೀವಿ. ಇದು ತೀವ್ರವಾದಿಗಳ ಹೋರಾಟ. ಅರ್ಥ ಆಯ್ತು? ಸುಲಭವಾಗಿ ಈ ಒಂದು ತೀವ್ರವಾದಿಗಳ ಬಗ್ಗೆ ಪ್ರಶ್ನೆ ಇದೆ, 2 ಮಾರ್ಕ್ಸಿಗೆ ಬರೀಬಹುದು. ನೆಕ್ಸ್ಟ್ ನಾವು ಕಾಣ್ತಕ್ಕಂಥದ್ದು ಬಂಗಾಳದ ವಿಭಜನೆ. ಹೌದು ಮಕ್ಕಳೇ, ಬಂಗಾಳದ ವಿಭಜನೆ ನೋಡ್ರಿ. ಇಲ್ಲಿ ಬಂಗಾಳದ ವಿಭಜನೆ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಬಂಗಾಳದ ವಿಭಜನೆ ಬಂಗಾಳದ ವಿಭಜನೆ ಅಂತಕ್ಕಂಥದ್ದು ಎಷ್ಟರಲ್ಲಿ ಆಯ್ತಪ್ಪ ಅಂದ್ರೆ 1905. ಇತಿಹಾಸದಲ್ಲಿ ಒಂದು ಘಟನೆ ಇದು. ಇತಿಹಾಸದಲ್ಲಿ ಬರ್ತಕ್ಕಂಥ ಒಂದು ಘಟನೆಯನ್ನ ನಾವು ಜ್ಞಾಪಿಸಬೇಕಾಗ್ತದೆ. ಇತಿಹಾಸದಲ್ಲಿ ಬಂಗಾಳದ ವಿಭಜನೆ ಎಂಬಂತ ಘಟನೆ ನಡೆಯುತ್ತದೆ. ಸೊ ಇಲ್ಲಿ ಬಂಗಾಳದಲ್ಲಿ ಬ್ರಿಟಿಷರ ಒಂದು ತೀವ್ರತರವಾದ ಒಂದು ಈ ಬ್ರಿಟಿಷ್ ವಿರೋಧಿ ಚಳುವಳಿ ಅಂತಕ್ಕಂಥದ್ದು ಜಾಸ್ತಿ ಆಗ್ತದೆ ನೋಡ್ರಿ. ಬಂಗಾಳದಲ್ಲಿ ಇರ್ತಕ್ಕಂತಹ ಈ ಸಂದರ್ಭದಲ್ಲಿ ಇದೊಂದು ಬ್ರಿಟಿಷರ ತೀವ್ರತರವಾದಂತಹ ಬಂಗಾಳ ಎನ್ನುವುದು ಬ್ರಿಟಿಷರ ತೀವ್ರತರವಾದ ಹೋರಾಟದ ಒಂದು ಚಟುವಟಿಕೆಗಳ ಕೇಂದ್ರ ಅನ್ನಿಸ್ಕೊಂಡಿತ್ತು ಬಂಗಾಳ. ಸೊ ಈ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡತಕ್ಕಂತಹ ಈ ಬಂಗಾಳದಲ್ಲಿ ಹೇಗಾದ್ರೂ ಮಾಡಿ ಭಾರತೀಯರನ್ನ ಹತ್ತಿಕ್ಕೋದಕ್ಕೆ ಬ್ರಿಟಿಷರು ತಮ್ಮ ಒಬ್ಬ ವೈಸ್ರಾಯನ ನೇಮಕ ಮಾಡ್ತಾರೆ. ಅವನು ಲಾರ್ಡ್ ಕರ್ಜನ್ ನೋಡಿ. ಲಾರ್ಡ್ ಕರ್ಜನ್ ಅಂತಕ್ಕಂಥವನು ಇಲ್ಲಿ ಈ ಭಾರತಕ್ಕೆ ಬಂದಂತಹ ಬ್ರಿಟಿಷ್ ವೈಸ್ರಾಯಾಗಿ ಬಂಗಾಳಕ್ಕೆ ಬರ್ತಾರೆ. ಸೊ ಇಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ಹೇಗಾದ್ರೂ ಮಾಡಿ ಈ ಭಾರತೀಯರ ಒಂದು ಹೋರಾಟವನ್ನು ನಿಲ್ಲಿಸಬೇಕು, ಹೇಗಾದ್ರೂ ಮಾಡಿ ಈ ಭಾರತೀಯರನ್ನ ಹತ್ತಿಕ್ಕಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಇಲ್ಲಿ ಬ್ರಿಟಿಷರ ಲಾರ್ಡ್ ಕರ್ಜನ್ ಅಂತಕ್ಕಂಥ ಒಬ್ಬ ವೈಸ್ರಾಯ್ ಇಲ್ಲಿ ಭಾರತಕ್ಕೆ, ಅದರಲ್ಲಿ ಸಹ ಬಂಗಾಳಕ್ಕೆ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಲಾರ್ಡ್ ಕರ್ಜನ್ ಸಹ ಮಹತ್ವಾಕಾಂಕ್ಷಿ ವ್ಯಕ್ತಿಯಾಗಿರ್ತಾನೆ. ಇವನು ಭಾರತದ ವಿಭಜನೆ ಯೋಜನೆಯನ್ನ ರೂಪಿಸ್ತಾನೆ. ಬಂಗಾಳದ ಒಂದು ಯೋಜನೆ, ವಿಭಜನೆಯ ಒಂದು ಯೋಜನೆ. ಕಾರಣ ಇಷ್ಟೇ ಮಕ್ಕಳೇ, ಇಲ್ಲಿ ಪೂರ್ವದಲ್ಲಿ ಹೆಚ್ಚಾಗಿ ಬಂಗಾಳದ ಪೂರ್ವ ಭಾಗದಲ್ಲಿ ಮುಸ್ಲಿಮರು ವಾಸ ಮಾಡ್ತಿರ್ತಾರೆ. ಪಶ್ಚಿಮದಲ್ಲಿ ಹಿಂದೂಗಳು ಇಲ್ಲಿ ಹೆಚ್ಚಾಗಿ ವಾಸ ಮಾಡತಕ್ಕಂಥದ್ದನ್ನ ಗಮನಿಸಿದಂತಹ ಈ ಲಾರ್ಡ್ ಕರ್ಜನ್ ಹೇಗಾದರೂ ಮಾಡಿ ಬಂಗಾಳದಲ್ಲಿರ್ತಕ್ಕಂತಹ ಐಕ್ಯತೆಯನ್ನ ಏಕತೆಯನ್ನ ಒಡಿಬೇಕು, ಭಾರತೀಯರಲ್ಲಿರ್ತಕ್ಕಂತಹ ಹಿಂದೂ ಮುಸ್ಲಿಮರಲ್ಲಿರ್ತಕ್ಕಂತಹ ಏಕತೆಯ ಐಕ್ಯತೆಯನ್ನು ಮುರಿಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬ್ರಿಟಿಷ್ ವೈಸ್ರಾಯ್ ಆದಂತಹ ಲಾರ್ಡ್ ಕರ್ಜನ್ ತನ್ನದೇ ಆದಂತಹ ಒಂದು ಚಾಕಚಕ್ಯತೆಯಿಂದ, ತಾಂತ್ರಿಕತೆಯಿಂದ, ಚಾಣಕ್ಯತನದಿಂದ ಅವನು ಬಂಗಾಳದ ವಿಭಜನೆ ಅಂತಕ್ಕಂಥದ್ದನ್ನ ಮುಂದಿಡುತ್ತಾನೆ. ಸೊ ಇಲ್ಲಿ ಬಂಗಾಳದ ವಿಭಜನೆ ಇಲ್ಲಿ ಬಂಗಾಳ ಪ್ರಾಂತ್ಯದ ಭೌಗೋಳಿಕ ವೈಶಾಲ್ಯತೆಯನ್ನ ಇಲ್ಲಿ ಮುಂದಿಡುತ್ತಾನೆ.
ಹೊಡಿಬೇಕು, ವಿಭಜಿಸಬೇಕು ಅನ್ನೋ ದೃಷ್ಟಿಯಿಂದ ಬಂಗಾಳದ ಭೌಗೋಳಿಕ ಒಂದು ವೈಶಾಲ್ಯತೆಯನ್ನ ಈ ನೆಪವಾಗಿಟ್ಟುಕೊಂಡು, ಇಲ್ಲಿ ಭೌಗೋಳಿಕ ವೈಶಾಲ್ಯತೆಯನ್ನು ನೆಪವಾಗಿಟ್ಟುಕೊಂಡು ಭಾರತದ ಈ ಒಂದು ಬಂಗಾಳದ ಒಂದು ವಿಭಜನೆಗೆ ಮುಂದಾಗ್ತಾನೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಹೀಗೆ ಈ ಎರಡು ಸಮುದಾಯಗಳಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಒಂದು ದೊಡ್ಡ ಕಂದಕವನ್ನುಂಟು ಮಾಡ್ತಕ್ಕಂತಹ ಒಂದು ಕುತಂತ್ರವನ್ನು ಮಾಡ್ತಾನೆ ಲಾರ್ಡ್ ಕರ್ಜನ್. ಹೇಗಾದ್ರೂ ಮಾಡಿ ಈ ಸ್ವಾತಂತ್ರ್ಯ ಹೋರಾಟದ ಒಂದು ಐಕ್ಯತೆಯನ್ನು ಕುಗ್ಗಿಸಬೇಕು, ಇವರಲ್ಲಿ ಏಕತೆಯನ್ನ ಹೊಡೆಯಬೇಕು ಅಂತಕ್ಕಂಥದ್ದನ್ನು ಮನಗಂಡಂತ ಇವನು 1900ರಲ್ಲಿ ಈ ಬಂಗಾಳದ ವಿಭಜನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದನ್ನ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ವಿರೋಧಿಸುತ್ತದೆ. ಇದನ್ನೇ ಮನಗಂಡಂತ ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತೆ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಐಕ್ಯತೆಯನ್ನು ಉಂಟು ಮಾಡತಕ್ಕಂತಹ ಒಂದು ಪಕ್ಷವಾಗಿ ಇಲ್ಲಿ ಮುಂದೆ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದಲ್ಲದೆ ಹಿಂದೂ ಮುಸ್ಲಿಮರ ಸಮುದಾಯಗಳಲ್ಲಿ ಭಾವೈಕ್ಯತೆಯನ್ನು ಉಂಟು ಮಾಡೋದಕ್ಕೆ ಇಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದಂತಹ ರಕ್ಷಾಬಂಧನ ಎಂಬಂತಹ ಹಬ್ಬವನ್ನ, ರಕ್ಷಾಬಂಧನ ಎಂಬಂತಹ ಒಂದು ಹಬ್ಬವನ್ನು ಆಚರಣೆಗೆ ತರ್ತಾರೆ. ನೋಡ್ರಿ, ಹೇಗಾದ್ರೂ ಮಾಡಿ ಹಿಂದೂ ಮುಸ್ಲಿಮರು ಒಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೀಯ ಕಾಂಗ್ರೆಸ್ ಇಲ್ಲಿ ಹಿಂದೂ ಮುಸ್ಲಿಮರು ಒಂದುಗೂಡಿಸ್ತಕ್ಕಂಥ ರಕ್ಷಾಬಂಧನ ಕಾರ್ಯಕ್ರಮವನ್ನು ಕೊಡುತ್ತಲಾಗುತ್ತದೆ. ಇದರ ಜೊತೆಗೆ ಬಂಗಾಳದ ಎಲ್ಲಾ ಕಡೆ ಬಂಗಾಳದ ವಿಭಜನೆಯ ವಿರುದ್ಧದ ಚಳುವಳಿಗಳು ಸಹ ನಡೀತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಇಲ್ಲಿ ದೇಶದಾದ್ಯಂತಹ ತೀವ್ರವಾದಿಗಳು ವಿದೇಶಿ ವಸ್ತುಗಳನ್ನು ಮತ್ತು ಅವುಗಳ ಪೋಷಿಸುವ ಸಂಸ್ಥೆಗಳನ್ನು ಬಹಿಷ್ಕರಿಸುತ್ತಾರೆ. ವಿದೇಶಿ ತೀವ್ರವಾದ ತೀವ್ರತರವಾದ ಚಳುವಳಿ ನಡೀತದೆ. ಸ್ವದೇಶಿ ಆಂದೋಲನಕ್ಕೆ ಕರೆಯನ್ನ ಕೊಡ್ತಾರೆ ತೀವ್ರವಾದಿಗಳು. ಇದಲ್ಲದೆ ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಭಾರತೀಯರು ಪ್ರೇರೇಪಿಸುತ್ತಾರೆ. ಈ ತೀವ್ರತರವಾದ ಹಿನ್ನೆಲೆಯಲ್ಲಿ ಬಂಗಾಳದ ವಿಭಜನೆಯಲ್ಲಿ 1911ರಲ್ಲಿ ಬ್ರಿಟಿಷ್ ಸರ್ಕಾರ ಬಂಗಾಳದ ವಿಭಜನೆಯ ಸಂದರ್ಭದಲ್ಲಿ 1911ರಲ್ಲಿ ಬ್ರಿಟಿಷ್ ಸರ್ಕಾರ ಹಿಂದುಳಿತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಬಂಗಾಳದಾದ್ಯಂತ ಬಂಗಾಳ ವಿಭಜನೆಯ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗ್ತವೆ, ವಿರೋಧತ್ವ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದರಲ್ಲಿ ಬಾಲಗಂಗಾಧರ ತಿಲಕ್ ಅಂತ ಏನಿದ್ದಾರೆ, ಇವರು ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸ್ವಾತಂತ್ರ್ಯ, ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ಆಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತಿರುತ್ತೇನೆ ಅಂತಕ್ಕಂತಹ ಹೇಳಿಕೆಯನ್ನು ಕೊಡ್ತಾರೆ ಬಾಲಗಂಗಾಧರ ತಿಲಕ್. ನೋಡಿ, ತಿಲಕ್ ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತಕ್ಕಂತಹ ಹೇಳಿಕೆಯನ್ನು ಘೋಷಣೆ ಹೊರಡಿಸಿದಂಥವರು ಬಾಲಗಂಗಾಧರ ತಿಲಕ್. ಇದು ಭಾರತೀಯರ ಮನದಾಳದ ಆಸೆಯನ್ನು ವ್ಯಕ್ತಪಡಿಸತಕ್ಕಂಥ ಒಂದು ಸಂದರ್ಭ ಆಗಿತ್ತು. ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದು ತೀವ್ರವಾದಿಗಳ ಗುರಿಯಾಗಿತ್ತು. ತೀವ್ರವಾದಿಗಳ ಮುಖ್ಯ ಗುರಿ ಪೂರ್ಣ ಸ್ವರಾಜ್ಯ. ಪೂರ್ಣ ಸ್ವರಾಜ್ಯ ಪಡೆಯುವುದೇ ಈ ಒಂದು ತೀವ್ರವಾದಿಗಳ ಮುಖ್ಯ ಗುರಿಯಾಗಿತ್ತು ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಇದಲ್ಲದೆ ಜನರನ್ನ ಸಂಘಟಿಸುವುದಕ್ಕೆ ಇಲ್ಲಿ ಗಣೇಶನ, ಶಿವಾಜಿ ಮತ್ತು ದುರ್ಗಾ ಮುಂತಾದ ಉತ್ಸವಗಳ ಮೂಲಕ ಈ ಭಾರತೀಯರನ್ನು ಒಂದುಗೂಡಿಸ್ತಕ್ಕಂಥ ಕೆಲಸವನ್ನ ತಿಲಕರು ಮಾಡ್ತಾರೆ. ಇಲ್ಲಿ ಬರ್ತಕ್ಕಂತಹ ಗಣೇಶನ ಹಬ್ಬ ಆಗಿರ್ಬೋದು, ಗಣೇಶನ ಹಬ್ಬ, ಶಿವಾಜಿ ಜಯಂತಿ ಮತ್ತು ಇಲ್ಲಿ ಬರ್ತಕ್ಕಂತಹ ಗಣೇಶನ ಹಬ್ಬ ಆಗಿರ್ಬೋದು, ಶಿವಾಜಿ ಹಬ್ಬ ಆಗಿರ್ಬೋದು, ಶಿವಾಜಿ ಜಯಂತಿ, ದುರ್ಗಾ ಪೂಜೆ ಅಂತಕ್ಕಂಥದ್ದು ಸಹ ಇಲ್ಲಿ ದೇಶದ ಭಾರತೀಯರನ್ನು ಒಂದುಗೂಡಿಸೋದಕ್ಕೆ ಆಚರಣೆಗೆ ತಂದಿರತಕ್ಕಂಥ ಪ್ರಮುಖ ಹಬ್ಬಗಳಾಗಿ ಆಚರಣೆಗೆ ತಂದಂಥವರು ಇಲ್ಲಿ ಈ ಒಂದು ತೀವ್ರವಾದಿಗಳು. ಸೊ ಇದರ ಹಿನ್ನೆಲೆಯಲ್ಲಿ 1906ರಲ್ಲಿ ಮುಸ್ಲಿಂ ಅಸ್ಥಿರತೆಯನ್ನು ರೂಪುಗೊಳಿಸುವ ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತದೆ. 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತದೆ. ಮುಸ್ಲಿಮರಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡತಕ್ಕಂಥ ಒಂದು ಸಂಘಟನೆ ಇದು ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ಸಹ ಇದೇ ಸ್ಥಾಪನೆ ಆಗ್ತದೆ.
ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ, ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳನ್ನ ತಿಲಕರು ಕೇಸರಿ ಮತ್ತು ಮರಾಠ ಮತ್ತು ಕೇಸರಿ ಅಂತಕ್ಕಂತಹ ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಇದರಿಂದ ಭಾರತೀಯರಲ್ಲಿ ಐಕ್ಯತೆಯನ್ನು ಉಂಟು ಮಾಡ್ತಕ್ಕಂತಹ, ಬ್ರಿಟಿಷರ ವಿರುದ್ಧ ಜಾಗೃತಿಯನ್ನು ಆಡಳಿತದ ವಿರುದ್ಧ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿ ತಿಲಕರವರು ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಇದಲ್ಲದೆ ಈ ಜನರನ್ನ ಈ ತಿಲಕರವರು ಕೊಟ್ಟಂತಹ ಕರೆಗಳಾಗಿರ್ಬೋದು, ಈ ಒಂದು ಪತ್ರಿಕೆಗಳಿಂದ ಜನ ಅಲ್ಲಿ ಪ್ರೇರೇಪಿತರಾಗ್ತಾರೆ, ಬ್ರಿಟಿಷರ ಆಡಳಿತದ ವಿರುದ್ಧ ರೊಚ್ಚಿಗೆ ಇಡ್ತಾರೆ, ಕೆರಳುತ್ತಾರೆ. ಇದನ್ನು ಕಂಡಂತಹ ಬ್ರಿಟಿಷರು ಬಾಲಗಂಗಾಧರ ತಿಲಕರವರನ್ನು ಬಂಧಿಸ್ತಾರೆ. ಜೈಲಿನಿಂದ ಈ ಸಂದರ್ಭವನ್ನು ಸದುಪಯೋಗಿಸಿದಂತಹ ತಿಲಕರವರು ಗೀತಾ ರಹಸ್ಯ ಎಂಬಂತಹ ಒಂದು ಗ್ರಂಥವನ್ನು, ಕೃತಿಯನ್ನ ಆ ಬಂಧನದಲ್ಲಿದ್ದಂತಹ ಸಂದರ್ಭದಲ್ಲಿ ರಚಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದರಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ನಾವು ಕಾಣ್ತೀವಿ. ಹೀಗೆ ತಿಲಕರವರು ಗಣೇಶ ಹಬ್ಬ, ಶಿವಾಜಿ ಉತ್ಸವಗಳ ಮೂಲಕ ಜನರನ್ನ ರಾಷ್ಟ್ರೀಯತೆಯಲ್ಲಿ ಭಾಗವಹಿಸ್ತಕ್ಕಂತಹ ಐಕ್ಯತೆಯ ರೂಪವಾದಂತಹ ಉತ್ಸವಗಳಾಗಿ ಗಣೇಶನ ಹಬ್ಬ, ಶಿವಾಜಿ ಜಯಂತಿ ಉತ್ಸವಗಳು, ಅದೇ ರೀತಿಯಾಗಿ ಬರ್ತದೆ ದುರ್ಗಾ ಪೂಜೆ ಮುಂತಾದಂತಹ ಉತ್ಸವಗಳ ಮುಖಾಂತರ ಭಾರತೀಯರಲ್ಲಿ ಐಕ್ಯತೆಯನ್ನ, ಏಕತೆಯನ್ನು ಉಂಟು ಮಾಡತಕ್ಕಂಥ, ಜಾಗೃತಿಯನ್ನು ಉಂಟು ಮಾಡತಕ್ಕಂತಹ ಕೆಲಸಗಳನ್ನು ಸಂಘಟನೆ ಮಾಡತಕ್ಕಂಥವರು ಈ ಬಾಲಗಂಗಾಧರ ತಿಲಕ್. ನೋಡ್ರಿ ಮಕ್ಕಳೇ, ನಾವೀಗ ಗಣೇಶನ ಹಬ್ಬವನ್ನು ಯಾವುದೋ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಶಿವಾಜಿ ಜಯಂತಿಗಾಗಿರ್ಬೋದು, ಅದೇ ರೀತಿಯಾಗಿ ಇಲ್ಲಿ ಬರ್ತಕ್ಕಂಥ ದುರ್ಗಾ ಪೂಜೆ ಆಗಿರ್ಬೋದು, ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಭಾರತೀಯರನ್ನು ಒಂದುಗೂಡಿಸ್ತಕ್ಕಂಥ, ಐಕ್ಯತೆಯನ್ನು ಉಂಟು ಮಾಡತಕ್ಕಂತಹ, ಸಂಘಟನೆಯನ್ನು ಉಂಟು ಮಾಡತಕ್ಕಂತಹ, ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಕೆಲಸ ಈ ಹಬ್ಬ ಉತ್ಸವಗಳು ಮಾಡ್ತಾರೆ. ಹೀಗೆ ತೀವ್ರವಾದಿಗಳು ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡತಕ್ಕಂಥ ಒಂದು ಕಾಲವನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಕ್ರಾಂತಿಕಾರಿಗಳು. ಯಾರು? ಕ್ರಾಂತಿಕಾರಿಗಳು. ನೋಡ್ರಿ, ಬ್ರಿಟಿಷರ ಒಂದು ಆಡಳಿತದ ವಿರುದ್ಧ ಎಷ್ಟು ಈ ಒಂದು ಹೋರಾಟಗಳು ನಡೀತವೆ, ಸ್ವತಂತ್ರ ಹೋರಾಟಗಳು. ಕ್ರಾಂತಿಕಾರಿಗಳು ಸೊ ಇಲ್ಲಿ ಕ್ರಾಂತಿಕಾರಿಗಳು ಪೂರ್ಣ ಸ್ವರಾಜ್ಯದ ಕನಸನ್ನ ಕಂಡಂತಹ ವ್ಯಕ್ತಿಗಳು. ಸೊ ಇಲ್ಲಿ ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದ ಬ್ರಿಟಿಷರನ್ನ ಹಿಂಸಾತ್ಮಕ ಮಾರ್ಗದಿಂದ, ಕ್ರಾಂತಿಕಾರಿಗಳ ಮುಖ್ಯ ಉದ್ದೇಶ ಅಂದ್ರೆ ಬ್ರಿಟಿಷರನ್ನ ಹಿಂಸಾತ್ಮಕ ರೂಪದಿಂದ ಭಾರತದಿಂದ ಒಡೆದೋಡಿಸಬೇಕು ಅಂತಕ್ಕಂಥ ಬಲವಾದ ನಂಬಿಕೆ ಇಟ್ಟಿದ್ದಂತ ಒಂದು ಸಂಘಟನೆಯನ್ನ ಅಥವಾ ಈ ಒಂದು ಗುಂಪನ್ನ ಕ್ರಾಂತಿಕಾರಿಗಳ ಗುಂಪು ಅಂತ ಕರಿತೀವಿ. ನೋಡಿ, ಸೊ ಇಲ್ಲಿ ಬರ್ತಕ್ಕಂತಹ ಇವರು ಮುಖ್ಯವಾಗಿ ರಹಸ್ಯ ಸಂಘಗಳ ಮೂಲಕ ಭಾರತ ಮತ್ತು ವಿದೇಶಗಳಲ್ಲಿ ತಮ್ಮ ಶಾಖೆಗಳನ್ನು ಸ್ಥಾಪಿಸ್ತಾರೆ. ರಹಸ್ಯವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ವಿದೇಶಗಳಲ್ಲಿಯೂ ಸಂಘಗಳನ್ನ ಅಂದ್ರೆ ಸಂಘಟನೆ ಉಂಟು ಮಾಡತಕ್ಕಂತಹ ಅವರಾಗಿದ್ದರು ಕ್ರಾಂತಿಕಾರಿಗಳ ಮುಖ್ಯ ಉದ್ದೇಶ ಅಂದ್ರೆ ಹಿಂಸೆಯ ಮುಖಾಂತರ, ಕ್ರಾಂತಿಯ ಮುಖಾಂತರ, ರಕ್ತಪಾತವನ್ನು ಉಂಟು ಮಾಡುವುದರ ಮುಖಾಂತರ ಬ್ರಿಟಿಷರ ಭಾರತದಿಂದ ಒಡೆದೋಡಿಸಬೇಕು ಅಂತಕ್ಕಂಥ ಒಂದು ನಂಬಿಕೆ ಇದ್ದಂಥವರು ಈ ಕ್ರಾಂತಿಕಾರಿಗಳು. ರಹಸ್ಯ ಸಂಘಗಳನ್ನು ಸ್ಥಾಪನೆ ಮಾಡ್ತಾರೆ ವಿದೇಶಗಳಲ್ಲಿ. ಇದಲ್ಲದೆ ಇವರು ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವ ಕಾರ್ಯದೊಂದಿಗೆ ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡುತ್ತಾರೆ. ಇಂಗ್ಲೆಂಡಿನಲ್ಲಿ ಲೋಟಸ್ ಹಾಗೂ ಡಾಗರ್ ಎನ್ನುವ ಗುಪ್ತ ಸಂಘಟನೆ ಹುಟ್ಟಿತು. ಲೋಟಸ್ ಮತ್ತು ಡಾಗರ್ ಎಂಬಂತಹ ಗುಪ್ತವಾದ ಗುಪ್ತ ಸಂಘಟನೆಯು ಸಹ ಇಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನೋಡಿ, ಎಲ್ಲಿ? ಇಂಗ್ಲೆಂಡಿನಲ್ಲಿ ನೋಡಿ, ಭಾರತ ದೇಶದಲ್ಲ, ಇಂಗ್ಲೆಂಡಿನಲ್ಲಿಯೂ ಸಹ ಇಲ್ಲಿ ಈ ಭಾರತ ದೇಶದ ಈ ಒಂದು ಸ್ವತಂತ್ರ ಹೋರಾಟಗಾರರಾದಂತಹ ಕ್ರಾಂತಿಕಾರಿಗಳು ವಿದೇಶಗಳಲ್ಲಿಯೂ ಸಹ ತಮ್ಮ ರಹಸ್ಯ ಸಂಘಗಳನ್ನು ಸ್ಥಾಪನೆ ಮಾಡಿ ಈ ಹೋರಾಟಕ್ಕೆ ಬೇಕಾದ ಹಣಕಾಸಿನ ಮತ್ತು ಶಸ್ತ್ರಾಸ್ತ್ರಗಳ ಒಂದು ಸಹಕಾರವನ್ನು ಪಡೆಯುತ್ತಿದ್ರು ಎಂಬುದನ್ನು ನಾವು ಇಲ್ಲಿ ಕಾಣ್ತೀವಿ. ಇದರ ಜೊತೆಗೆ ಇಲ್ಲಿ ಮೂಲಕ ಅರಬಿಂದ ಘೋಷ್
ಮುಂತಾದ ಕ್ರಾಂತಿಕಾರಿಗಳು ಭಾರತೀಯ ಸ್ವತಂತ್ರ ಹೋರಾಟಕ್ಕೆ ಒತ್ತಾಸೆಯನ್ನು ನೀಡ್ತಾರೆ. ಅಮೆರಿಕದಲ್ಲಿ ಪ್ರಾರಂಭವಾದ ಗದರ್ ಕ್ರಾಂತಿಕಾರಿ ಸಂಘಟನೆಯನ್ನು ಹೆಸರಿಸಬಹುದು. ಇಲ್ಲಿ ಹಾಗೆ ಅಮೆರಿಕದಲ್ಲಿ ಗದರ್ ಕ್ರಾಂತಿಕಾರಿ ಸಂಘಟನೆ, ಗದರ್ ಕ್ರಾಂತಿಕಾರಿ ಸಂಘಟನೆ ನೋಡ್ರಿ, ಗದರ್ ಎಂಬ ಕ್ರಾಂತಿಕಾರಿ ಸಂಘಟನೆಯನ್ನು ನಾವು ಇಲ್ಲಿ ಕಾಣ್ತೀವಿ ಅಮೆರಿಕ ದೇಶದಲ್ಲಿಯೂ ಸಹ. ಇದರ ಜೊತೆಗೆ ಭಾರತದಲ್ಲಿ ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ರಹಸ್ಯ ಸಂಘಟನೆಗಳನ್ನು ಕಾಣ್ತೀವಿ. ಅಲ್ಲಿ ಭಾರತದಲ್ಲಿ ಇರ್ತಕ್ಕಂತಹ ಅನುಶೀಲನಾ ಸಮಿತಿ ನೋಡಿ, ಅನುಶೀಲನಾ ಸಮಿತಿ, ಅಭಿನವ ಭಾರತ ಎಂಬಂತಹ ರಹಸ್ಯ ಸಂಘಟನೆಗಳನ್ನು ಸಹ ನಾವು ಭಾರತದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದರ ಜೊತೆಗೆ ಸರ್ಕಾರವು ಇದನ್ನು ಹತ್ತಿಕ್ಕುವ ಸರ್ವ ಪ್ರಯತ್ನವನ್ನು ಮಾಡ್ತದೆ. ಕ್ರಾಂತಿಕಾರಿಗಳು ಕೊಲೆ ಸಂಚಿನ ಆರೋಪದಲ್ಲಿ ಬಂಧಿಸಿ ಅವರುಗಳನ್ನು ತಪ್ಪಿತಸ್ಥರ ಗುರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತಾರೆ. ಇದೇ ಸಂದರ್ಭದಲ್ಲಿ ಕೆಲವರನ್ನ ಗಲ್ಲಿಗೆ ಇರಿಸ್ತಾರೆ ಬ್ರಿಟಿಷರು, ಶಿಕ್ಷೆಗೆ ಒಳಪಡಿಸ್ತಾರೆ. ವಿ ಡಿ ಸಾವರ್ಕರ್ ಮತ್ತು ಅರವಿಂದೋ ಘೋಷ್, ಅಶ್ವಿನಿ ಕುಮಾರ್ ದತ್ತ, ನಾರಾಯಣ ಬೋಸ್, ರಾಜಗುರು, ಚಾಪ್ಲೇಕರ್ ಸಹೋದರರು, ವಿಷ್ಣು ಶಾಸ್ತ್ರಿ, ಚಂಪೂಕರ್, ಶ್ಯಾಮ್ಜಿ ಕೃಷ್ಣ ಶರ್ಮಾ, ರಾಸ್ ಬಿಹಾರಿ ಬೋಸ್, मैडम कामा, खुदीराम बोस, राम प्रसाद बिस्मिल, अशफाकुल्लाह खान, भगत सिंह, चंद्रशेखर आजाद, बिपिन दास, जतीन दास ಅವರುಗಳು ಕ್ರಾಂತಿಕಾರಿಗಳಲ್ಲಿ ಪ್ರಮುಖರಾಗಿದ್ದರು. ನೋಡ್ರಿ, ಎಷ್ಟೋ ಜನರನ್ನ ಕ್ರಾಂತಿಕಾರಿಗಳನ್ನ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ, ಬಂಧನದಲ್ಲಿ ಇಡ್ತಾರೆ, ಕೊಲೆ ಮಾಡ್ತಾರೆ ಅವರನ್ನ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಸಹ ಇವರು ಹೆದರದೆ ಭಗತ್ ಸಿಂಗ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ವಿ ಡಿ ಸಾವರ್ಕರ್ ಆಗಿರ್ಬೋದು, ಬಹಳಷ್ಟು ಜನ ತಮ್ಮ ಪ್ರಾಣವನ್ನು ಅರ್ಪಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಕ್ರಾಂತಿಕಾರಿಗಳು ಬ್ರಿಟಿಷ್ ಆಡಳಿತದ ವ್ಯವಸ್ಥೆಗೆ ಧಕ್ಕೆ ತರುವ ಮೂಲಕ ತ್ವರಿತವಾಗಿ ಸ್ವಾತಂತ್ರ್ಯವನ್ನು ತಂದುಕೊಡುವ ತೀವ್ರತರವಾದ ಕನಸನ್ನ ಇಲ್ಲಿ ವಿರೋಧಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ ಅಂತಕ್ಕಂಥ ಯಾದಾಗ್ಯೂ ರಾಷ್ಟ್ರೀಯ ಆಂದೋಲನಕ್ಕೆ ಜನ ಸ್ಫೂರ್ತಿಯ ಚಿಲುಮೆಯಾಗಿರ್ತಾರೆ. ತೀವ್ರವಾದಿಗಳಾಗಿದ್ದ ಹಲವು ನಾಯಕರು ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿಗಳಿಂದ ಹೋರಾಟವನ್ನು ಮುಂದುವರಿಸುತ್ತಾರೆ. ಇವರುಗಳಲ್ಲಿ ಅರವಿಂದ ಘೋಷ್ ಪ್ರಮುಖರಾದವರು. ಭಾರತ ಸ್ವತಂತ್ರ ಹೋರಾಟದ ವಿವಿಧ ಹಂತಗಳಲ್ಲಿ ಕ್ರಾಂತಿಕಾರಿಗಳ ಹಂತ ಅನೇಕ ಕಾರಣಗಳನ್ನು ಇಲ್ಲಿ ನಾವು ಕಾಣ್ತೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ವಿಶೇಷವಾಗಿ ನೋಡಬಹುದು. ಭಾರತ ದೇಶದಲ್ಲಿ ಈ ಒಂದು ಭಾರತ ದೇಶದಲ್ಲಿ ಹೇಗೆ ಈ ಒಂದು ಸ್ವತಂತ್ರ ಹೋರಾಟ ತೀವ್ರತರವಾಯಿತು ಬ್ರಿಟಿಷರ ವಿರುದ್ಧ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿರ್ತದೆ. ಹೀಗೆ ಭಾರತ ದೇಶದಲ್ಲಿ ಮಂದಗಾಮಿಗಳು, ತೀವ್ರವಾದಿಗಳು ಮತ್ತು ಕ್ರಾಂತಿಕಾರಿಗಳ ಗುಂಪುಗಳನ್ನು ನಾವು ಈ ಭಾರತದ ಒಂದು ತೀವ್ರತರವಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಕಾಣ್ತೀವಿ. ನೋಡಿ, ಸೊ ಹಿಂದೆ ಹೋದ್ರೆ ಒಂದು ಹಿಂಸಾತ್ಮಕ ರೂಪವನ್ನು ನಾವು ಅನುಸರಿಸಿದ್ವಿ, ಸೊ ಸೌಮ್ಯವಾದತ್ವವನ್ನು ಸಹ ನಾವು ಅನುಸರಿಸಿದ್ವಿ, ಮಂದಗಾಮಿಗಳ ಒಂದು ಇದನ್ನು ಅನುಸರಿಸಿದ್ವಿ. ಸೊ ಆದರೂ ಸಹ ಬ್ರಿಟಿಷರು ಈ ಭಾರತೀಯರನ್ನ ಕಗ್ಗೋಲೆಗೆ ಒಳಪಡಿಸ್ತಕ್ಕಂಥ ವಿಧಾನವನ್ನು ನಾವು ಕಾಣ್ತೀವಿ. ಹೀಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬಹಳಷ್ಟು ಘರ್ಷಣೆಗಳು, ಹೋರಾಟದ ಒಂದು ಹಂತಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಎಲ್ರಿಗೂ ಅರ್ಥ ಆಗಿದೆ ಅನಿಸುತ್ತಾ? ಯಾರಿಗೆ ಅರ್ಥ ಆಗಿಲ್ಲ ತಿಳಿಸ್ಬೋದು. ಯಾವುದಾದ್ರು ಡೌಟ್ಸ್ ಇದ್ದ ಪ್ರಶ್ನೆಗಳನ್ನ ಕೇಳಿ. ಅರ್ಥ ಆಗಿದೆ? ಎಸ್. ನಾವೀಗ ಗೃಹಪಾಠದ ಹತ್ರ ಬರೋಣ. ಗೃಹಪಾಠ ನೋಡ್ರಿ, ಗೃಹಪಾಠಕ್ಕೆ ಬಂದ್ರೆ ಬಹಳ ಸುಲಭವಾದ ಪ್ರಶ್ನೆಗಳನ್ನ ಈ ಅಧ್ಯಾಯದಲ್ಲಿ ಕೇಳ್ಬೋದು. ಗೃಹಪಾಠ. ತೀವ್ರವಾದಿಗಳೆಂದರೆ ಯಾರು ಹೆಸರಿಸಿ. ತೀವ್ರವಾದಿಗಳು ಎಂದರೇನು? ಹೆಸರಿಸಿ. ತೀವ್ರವಾದಿಗಳ
ತಿಳಿಸಿ. ನೆಕ್ಸ್ಟ್ ಬಂಗಾಳದ ವಿಭಜನೆಗೆ ಕಾರಣಗಳನ್ನು ತಿಳಿಸಿ. ಬಂಗಾಳದ ವಿಭಜನೆಗೆ ಕಾರಣಗಳನ್ನು ತಿಳಿಸಿ. ನಾಲ್ಕು, ಇಲ್ಲಿ ಕ್ರಾಂತಿಕಾರಿಗಳೆಂದರೆ ಯಾರು? ಎಂದರೆ ಯಾರು? ಹೆಸರಿಸಿ, ಅವರನ್ನು ಹೆಸರಿಸಿ. ರಾಜಕೀಯ ಭಿಕ್ಷುಕರು ಅಂದರೆ ಯಾರು? ರಾಜಕೀಯ ಭಿಕ್ಷುಕರು. ರಾಜಕೀಯ ಭಿಕ್ಷುಕರು ಎಂದರೆ ಯಾರು? ಬಾಲಗಂಗಾಧರ ತಿಲಕರವರ ಬಾಲಗಂಗಾಧರ ತಿಲಕರ ಘೋಷಣೆಯನ್ನು ತಿಳಿಸಿ. ಘೋಷಣೆಯನ್ನು ತಿಳಿಸಿ. ಇಷ್ಟು ಪ್ರಶ್ನೆಗಳನ್ನು ನಾವು ಸುಲಭವಾಗಿ ತಿಳ್ಕೋಬಹುದಾಗಿರುತ್ತದೆ. ಸೊ ಬಹಳ ಸುಲಭವಾದ ಪ್ರಶ್ನೆಗಳನ್ನು ನಾವು ಇಲ್ಲಿ ಕಾಣ್ತೀವಿ ಮಕ್ಕಳೇ. ಒಂದು ತೀವ್ರವಾದಿಗಳು ಎಂದರೇನು? ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಎರಡು ತೀವ್ರವಾದಿಗಳ ಹೆಸರುಗಳನ್ನು ತಿಳಿಸಿ. ಅದೇ ರೀತಿಯಾಗಿ ಬಂಗಾಳದ ವಿಭಜನೆಗೆ ಕಾರಣಗಳು ಯಾವುವು ಅಂದರೆ ಕಾರಣಗಳನ್ನು ಸಾಕಷ್ಟು ಚರ್ಚೆಯನ್ನ ಮಾಡಿದ್ದೀವಿ. ಲಾರ್ಡ್ ಕರ್ಜನ್ ಬಗ್ಗೆ, ಅಲ್ಲಿ ಬಂದಂತ ಲಾರ್ಡ್ ಕರ್ಜನ್ ಬಂಗಾಳದ ಭೌಗೋಳಿಕ ವಿಸ್ತಾರವನ್ನು ನೆಪದಲ್ಲಿ ಇಟ್ಟುಕೊಂಡು ಅಲ್ಲಿ ಬಂಗಾಳವನ್ನು ಹಿಂದೂ ಮುಸ್ಲಿಮರನ್ನು ಹೇಗೆ ಬೇರ್ಪಡಿಸ್ತಾನೆ ಅನ್ನೋದಕ್ಕೆ ತಿಳ್ಕೋಬೇಕು, ಬರೀಬೇಕು. ನೆಕ್ಸ್ಟ್ ಕ್ರಾಂತಿಕಾರಿಗಳೆಂದರೆ ಯಾರು? ಅವರ ಕ್ರಾಂತಿಕಾರಿಗಳೆಂದರೆ ಯಾರು? ಅವರ ಹೆಸರುಗಳನ್ನು ನಾವು ಅರಿಬೇಕಾಗ್ತದೆ, ಅವರ ಉದ್ದೇಶಗಳನ್ನ ತಿಳ್ಕೋಬೇಕಾಗ್ತದೆ. ಅದೇ ರೀತಿಯಾಗಿ ರಾಜಕೀಯ ಭಿಕ್ಷುಕರು ಅಂದರೆ ಯಾರು? ರಾಜಕೀಯ ಭಿಕ್ಷುಕರು ಅಂತ ಯಾರನ್ನ ಕರೀತೀವಿ? ಸೊ ಜೊತೆಗೆ ಇಲ್ಲಿ ಬರ್ತಕ್ಕಂತಹ ಬಾಲಗಂಗಾಧರ ತಿಲಕರನ್ನ ಏನು ತೀವ್ರ ಕ್ರಾಂತಿಕಾರಿಗಳ ರೂಪದಲ್ಲಿ ನಾವು ಕರೆದ್ವಿ. ಹಾಗಾದರೆ ಈ ಕ್ರಾಂತಿಕಾರಿಗಳ ರೂಪದಲ್ಲಿ ಬರ್ತಕ್ಕಂತಹ ಬಾಲಗಂಗಾಧರ ತಿಲಕರು ಯಾವ ಘೋಷಣೆಯನ್ನ ಇಲ್ಲಿ ಹೊರಡಿಸ್ತಾರೆ? ಯಾವ ಘೋಷಣೆಯನ್ನ ಇಲ್ಲಿ ಹೊರಡಿಸ್ತಾರೆ ಅನ್ನೋದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸ್ವರಾಜ್ಯವನ್ನ ಆ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತಕ್ಕಂಥ ಏನು ಘೋಷಣೆಯನ್ನು ಹೊರಡಿಸ್ತಾರೆ. ಇದರಿಂದ ಈ ಭಾರತೀಯರ ಒಂದು ಐಕ್ಯತೆ, ಏಕತೆ, ಭಾರತೀಯರ ಮನದಾಳವನ್ನು ನಾವು ತಿಳ್ಕೊಂಡಂಗೆ ಆಗ್ತದೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಳ್ಳುತ್ತದೆ. ಇವು ಈ ಒಂದು ಗೃಹಪಾಠದಲ್ಲಿ ಬರ್ತಕ್ಕಂತಹ ಸರಳ ಪ್ರಶ್ನೆಗಳು. ಅರ್ಥವಾಗಿದೆ ಮಕ್ಕಳ? ಅರ್ಥ ಆಗಿದೆ ಅನಿಸುತ್ತೆ. ಅರ್ಥ ಆಗಿರ್ತಕ್ಕಂಥ ಈ ಪಾಠವನ್ನು ಮನೆಯಲ್ಲಿ ಓದಿ, ಅದೇ ರೀತಿಯಾಗಿ ಈ ಗೃಹಪಾಠಗಳನ್ನು ಸಹ ನೀವು ಬರೀಬೇಕಾಗ್ತದೆ, ಬಹಳ ಚೆನ್ನಾಗಿ ತಿಳ್ಕೋಬೇಕಾಗ್ತದೆ. ಗೃಹಪಾಠದ ಪ್ರಶ್ನೆಗಳಿಂದಲೂ ಸಹ ನಾವು ಈ ಒಂದು ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೋಬಹುದಾಗಿರ್ತದೆ. ಬಹಳಷ್ಟು ಪ್ರಶ್ನೆಗಳು ಸಹ ಈ ಒಂದು ಅಧ್ಯಾಯದಿಂದ ಬರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಸೊ ಇದು ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟದ ಒಂದು ಅಧ್ಯಾಯವನ್ನು ನಾವು ಇಲ್ಲಿ ತಿಳ್ಕೊಳ್ತೀವಿ. ಎಲ್ರಿಗೂ ಅರ್ಥ ಆಗಿದೆ? ಸೊ ಈ ಅಧ್ಯಾಯದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಎಲ್ರಿಗೂ ಅರ್ಥ ಆಗಿದೆಯಾ? ಹೌದು, ಬಾಲಗಂಗಾಧರ ತಿಲಕರು ಕೇಸರಿ ಮತ್ತು ಮರಾಠ ಅಂತಕ್ಕಂತಹ ಪತ್ರಿಕೆಗಳನ್ನು ಸಹ ಹೊರಡಿಸ್ತಾರೆ. ಅವರು ಭಾರತೀಯರಲ್ಲಿ ಹೇಗಾದರೂ ಮಾಡಿ ಜಾಗೃತಿ ಉಂಟು ಮಾಡಬೇಕು ಅಂತ ಅವರು ಪ್ರಯತ್ನವನ್ನು ಮಾಡ್ತಾರೆ. ಪತ್ರಿಕೆಗಳು ಸಹ ಇವತ್ತಿನ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಮಾಧ್ಯಮಗಳಾಗಿ ನಾವು ಕಾಣುತ್ತೇವೆ. ಇವತ್ತಿಗೂ ಸಹ ಪತ್ರಿಕೆಗಳು ಬಹಳ ಪಾತ್ರವನ್ನು ವಹಿಸ್ತಿದ್ದಾವೆ ಜನರಲ್ಲಿ ಜಾಗೃತಿ ಉಂಟು ಮಾಡ್ತಕ್ಕಂಥದ್ದು ನಾವು ಈಗಲೂ ತಿಳ್ಕೋಬಹುದಾಗಿರ್ತದೆ. ನೋಡ್ರಿ, ಅರ್ಥ ಆಯ್ತು ಮಕ್ಕಳ? ಸೊ ಹಾಗಾದ್ರೆ ಈ ಒಂದು ಅಧ್ಯಯನವನ್ನು ಈ ಒಂದು ತರಗತಿಯಲ್ಲಿ ಮುಕ್ತಾಯ ಮಾಡ್ತಾ ಮುಂದೆ
ಮುಂದಿನ ತರಗತಿಯಲ್ಲಿ ನಾವು